ಯುಗಳಗೀತೆ ಭಾಗ 55. ಅವನ ಮಾತು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟಳು ಮಥುರಾ. ಉತ್ತರಿಸಲು ಸ್ವರ ಬಾರದಾಯಿತು. ಅದೆಂಥ ಮಾತಂದು ಬಿಟ್ಟ? ಮಗುವನ್ನು ಕೊಟ್ಟು ಹೊರಟು ಹೋಗಬೇಕೆ? ಕಾಲಡಿಯನೆಲ್ಲ ಕುಸಿದಂತಾಯಿತು ಮಥುರಾಳಿಗೆ. ಮಹಂತೇಶ್ ಹಾಗೂ ಸುನೀತಾ ಸಹ ಅಳಿಯನ ಮಾತು ಕೇಳಿ ಗಾಬರಿಗೊಂಡಿದ್ದರು. ಕ್ಷಿತ್, ಏನಪ್ಪ ಹೇಳ್ತಿದ್ದೀಯಾ? ಮಗು ಹೆತ್ತು ಹೊರಟು ಹೋಗು ಅಂದ್ರೆ ಏನರ್ಥ? ಆತಂಕದಲ್ಲಿ ಕೇಳಿದರು ಸುನೀತಾ. ಮಾತು ಮರೆತಂತೆ ನಿಂತ ಮಗಳ ಸ್ಥಿತಿಯನ್ನು ನೋಡಲಾಗುತ್ತಿಲ್ಲ ಅವರಿಗೆ. ಅತ್ತೆ, ನಾನು ನಿಮ್ಮ ಮಗಳೊಂದಿಗೆ ಮಾತನಾಡುತ್ತಿದ್ದೇನೆ. ಅವಳೇ ಉತ್ತರ ಕೊಡಲಿ. ಹೇಳಿ ಮಥುರಾ, ನನ್ನ ಮಾತಿಗೆ ಒಪ್ಪಿಗೆ ಇದೆಯಾ? ನಾನು ನಿರ್ದೋಷಿ ಅಂತ ಸಾಬೀತಾದರೆ ನನ್ನ ಮಗುವನ್ನು ಕೊಟ್ಟು ಹೊರಟು ಹೋಗುತ್ತೀರಾ? ಏರಿಳಿತವಿಲ್ಲದ ದನಿಯಲ್ಲಿ ಗಂಭೀರವಾಗಿ ಕೇಳಿದನು. ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾರದೆ ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಸಿದಳು. ಅವ ನಿಂತಲ್ಲಿಂದ ಕದಲಲಿಲ್ಲ. ಕೆಲ ಕ್ಷಣಗಳವರೆಗೆ ಮನಸ್ಸನ್ನು ಕಟುವಾಗಿಸಿಕೊಂಡಿದ್ದನು. ಅದೆಷ್ಟು ಸಲೀಸಾಗಿ ಡಿವೋರ್ಸ್ ಕೊಡುತ್ತೇನೆಂದು ಹೇಳಿಬಿಟ್ಟಳಲ್ಲ. ಪ್ರೀತಿಸಿದವರನ್ನು ತೊರೆದು ಬದುಕುವುದು ಅಷ್ಟು ಸುಲಭವೇ? ಅವಳಿಗೂ ಈಗದು ಮನಸ್ಸಿಗೆ ತಗುಲಲಿ ಎಂಬ ಕಾರಣಕ್ಕೆ ಈ ಷರತ್ತನ್ನು ಮುಂದಿಟ್ಟಿದ್ದನು ಪರೀಕ್ಷಿತ್. ಒಂದಷ್ಟು ಹೊತ್ತು ಮೌನವಾಗಿ ಕುಳಿತು ಬಿಟ್ಟಳು ಮಥುರಾ. ಕಂಗಳು ತಂತಾನೆ ತುಂಬಿಕೊಂಡವು. ಯಾರೋ ಹೇಳಿದ್ದನ್ನು ನಂಬಿ ಅವನ ಮೇಲೆ ನಂಬಿಕೆ ಕಳೆದುಕೊಂಡು ತಪ್ಪು ಮಾಡಿಬಿಟ್ಟೆನೆ ಎಂಬ ಯೋಚನೆ ಸಣ್ಣದಾಗಿ ಮನಸ್ಸನ್ನು ಕೊರೆಯತೊಡಗಿತು. ಈಗ ಅವನ ಪ್ರಶ್ನೆಗೆ ಉತ್ತರಿಸಲೇಬೇಕಿದೆ. ಇಲ್ಲ, ಅದು ಸಾಧ್ಯವಿಲ್ಲ. ನನ್ನ ಮಗುವನ್ನು ನಾನ್ಯಾಕೆ ನಿಮಗೆ ಕೊಡಬೇಕು? ಅರೆ ನಿಮಿಷ ಸುಧಾರಿಸಿಕೊಂಡ ಬಳಿಕ ಜೋರು ದನಿಯಲ್ಲಿ ಹೇಳಿದ್ದಳು. ಆ ಮಗುವಿನ ತಂದೆ ನಾನು ಎಂಬುದು ನಿಮಗೆ ನೆನಪಿರಲಿ ಮಥುರಾ. ಆ ಮಗುವಿನ ಮೇಲೆ ನಿಮ್ಮಷ್ಟೇ ಅಧಿಕಾರ ನನಗೂ ಇದೆ. ನನ್ನ ಮೇಲೆ ಆರೋಪ ಬಂದಿದೆ. ಅದು ಸುಳ್ಳು ಎಂದು ಸಾಬೀತುಪಡಿಸಲು ನನಗೂ ಒಂದು ಅವಕಾಶ ಬೇಕು. ಈಗ ಏನೇ ಆದರೂ ನಿಮ್ಮ ಜೊತೆ ಮತ್ತೆ ಬಾಳಲು ನನಗೂ ಇಷ್ಟವಿಲ್ಲ. ಯಾಕೆ ಅಂದರೆ ನೀವು ನನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ. ನಂಬಿಕೆ ಇಲ್ಲ ಅಂದ ಮೇಲೆ ಆ ಪ್ರೀತಿಗೆ ಏನು ಅರ್ಥ? ನನಗೆ ನನ್ನ ಮಗು ಬೇಕು. ಅದು ನನ್ನದು ತಪ್ಪಿಲ್ಲ ಎಂದು ಸಾಬೀತಾದರೆ ಮಾತ್ರ. ಇಲ್ಲದಿದ್ದರೆ ಮಗುವನ್ನು ನೀವೇ ಇಟ್ಟುಕೊಳ್ಳಿ ಎಂದನು. ಉತ್ತರಿಸಲು ತೋಚದೆ ಒದ್ದಾಡಿ ಹೋದಳು ಮಥುರಾ. ಗಂಡನ ಮೇಲಿನ ಪ್ರೀತಿ ಪೂರ್ತಿಯಾಗಿ ತೊಳೆದು ಹೋಗಿಲ್ಲ. ಅದಷ್ಟು ಸುಲಭವೂ ಅಲ್ಲ. ಹೀಗಿರುವಾಗ ಮಗುವನ್ನು ಬಿಟ್ಟು ಗಂಡನಿಂದಲೂ ದೂರಾಗಬೇಕೆಂದರೆ ಅವಳಿಂದಾಗುತ್ತಿಲ್ಲ. ನೋಡಿ ಕ್ಷಿತ್, ಏನೇನೋ ಮಾತಾಡಬೇಡಿ. ಯಾವುದೇ ಕಾರಣಕ್ಕೂ ನಾನು ಮಗುವನ್ನು ಕೊಡುವುದಿಲ್ಲ ಅಷ್ಟೇ. ಅವಳ ಸ್ವರ ಸಂಕಟದಿಂದ ಅದುರುತ್ತಿತ್ತು. ನೀವು ಕೊಡುವುದಿಲ್ಲ ಎಂದರೆ ಬಿಡುವವರ್ಯಾರು? ಕೋರ್ಟಿನ ಮೂಲಕ ನನ್ನ ಮಗುವನ್ನು ಪಡೆದುಕೊಳ್ಳುತ್ತೇನೆ. ನಿಮ್ಮ ಷರತ್ತಿಗೆ ನನ್ನ ಒಪ್ಪಿಗೆ ಇದೆ. 1 ತಿಂಗಳು ಸಮಯ ಕೊಟ್ಟಿದ್ದೀರಲ್ಲ, ಅಷ್ಟರ ಒಳಗೆ ನಾನು ನಿರ್ದೋಷಿ ಎಂದು ಸಾಬೀತಾಗದಿದ್ದರೆ ನೀವು ನನಗೆ ಡಿವೋರ್ಸ್ ಕೊಡಬಹುದು. ಸಾಬೀತಾದರೆ ಮಗುವನ್ನು ಕೊಡಬೇಕು. ತಯಾರಾಗಿರಿ ಎಂದು ಮತ್ತೊಮ್ಮೆ ಎಚ್ಚರಿಸಿ ಅವಳ ಉತ್ತರಕ್ಕೆ ಕಾಯದೆ ಅಲ್ಲಿಂದ ಹೊರಟು ಬಿಟ್ಟ. ಕಂಗಾಲಾದಳು ಮಥುರಾ. ಕೈಗಳು ಒಡಲನ್ನು ಸವರಿಕೊಂಡವು. ಯಾಕೆ ಮಗಳೇ ಇಷ್ಟು ಚಿಂತಿಸುತ್ತಿದ್ದೀಯಾ? ಅವನು ತಪ್ಪು ಮಾಡಿದ್ದಾನೆ ಎಂದು ನಿರ್ಧರಿಸಿಯೇ ಅಲ್ಲವೇ ನೀನು ಅವನನ್ನು ಬಿಟ್ಟು ಬಂದದ್ದು? ಈಗ ಅವನು ಹೇಗೆ ಸಾಬೀತು ಮಾಡಲು ಸಾಧ್ಯ? ಬಿಡು, ಬೇಕೆಂದೇ ಹೇಳಿದರು ಮಹಂತೇಶ್. ಅವಳಿಗೆ ಅವಳ ತಪ್ಪಿನ ಅರಿವಾಗಿಸಬೇಕಿತ್ತು. ಆದರೆ ಅವಳ ಮನಸ್ಸು ಗೊಂದಲಕ್ಕೆ ಸಿಲುಕಿ ನಲುಗಿತ್ತು. ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳಿಗೂ ಯೋಚಿಸಲು ಸಮಯ ಬೇಕೆಂದು ಸುಮ್ಮನಾದರು. ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಲೋಟವನ್ನು ತಿರುಗಿಸುತ್ತಾ ಆಟವಾಡುತ್ತಿದ್ದನು ಪುಟ್ಟ ತಶ್ವಿನ್. ಅವನಿಗೆ ಊಟ ಮಾಡಿಸುತ್ತಿದ್ದಳು ಆಶ್ವಿಜಾ. ಮಥುರಾ ಮನೆಗೆ ವಾಪಸ್ಸಾಗಿ ಎಲ್ಲವೂ ಸರಿ ಹೋಗುವವರೆಗೂ ಅವಳಿಗೆ ನೆಮ್ಮದಿಯಿಲ್ಲ. ಎಲ್ಲದಕ್ಕೂ ತಾನೇ ಕಾರಣ ಎಂಬ ನೋವು ಕ್ಷಣ ಕ್ಷಣವೂ ಕಾಡುತ್ತದೆ. ಮತ್ತೆ ತುತ್ತನ್ನು ಮಗುವಿನ ಬಾಯಿಯ ಮುಂದಿರಿಸಿದಾಗ ಸಾಕೆಂಬಂತೆ ಮುಖ ತಿರುಗಿಸಿತ್ತು ಮಗು. ಇನ್ನು ಸ್ವಲ್ಪ ಅಷ್ಟೇ ಕಂದ, ತಿಂದು ಬಿಡು ಎಂದು ಮತ್ತೆ ತಿನ್ನಿಸಲು ಮುಂದಾದಳು. ಸಾಕು ಅಮ್ಮ, ಮಗು ಮುದ್ದಾಗಿ ಹೇಳಿದಾಗ ಅವಳ ಹೃದಯ ಬಡಿತ ಖುಷಿಯಿಂದ ಏರಿಳಿಯಿತು. ಏನಂದೆ ಕಂದ, ಇನ್ನೊಮ್ಮೆ ಹೇಳು. ಅವಳ ಕಂಗಳು ಸಂತೋಷದಿಂದ ತುಂಬಿ ಬಂದವು. ಮೊದಲ ಬಾರಿಗೆ ಮಗುವಿನ ಬಾಯಿಂದ ಅಮ್ಮ ಎಂಬ ಕೂಗು ಕೇಳಿ ಅವಳ ಆನಂದಕ್ಕೆ ಪಾರವೇ ಇಲ್ಲ. ಸಾಕು ಅಮ್ಮ, ಹೊಟ್ಟೆ ತುಂಬ್ತು ಎನ್ನುತ್ತಾ ತನ್ನ ಪುಟ್ಟ ಹೊಟ್ಟೆಯ ಮೇಲೆ ಕೈಯಾಡಿಸಿತು. ಮಗುವನ್ನು ಅಕ್ಕರೆಯಿಂದ ಮುಖದ ತುಂಬಾ ಮುತ್ತಿಕ್ಕುತ್ತಾ ಬಾಚಿ ತಬ್ಬಿಕೊಂಡಳು. ಆ ತಾಯಿಮನ ಅದೆಷ್ಟು ಹರ್ಷಿಸಿತ್ತೋ, ಇಷ್ಟು ದಿನ ಅದೊಂದು ಕರೆಗಾಗಿ ಅದೆಷ್ಟು ಹಂಬಲಿಸಿದ್ದಳೋ. ಅಷ್ಟರಲ್ಲಿ ಮನೆಗೆ ಬಂದ ಪರೀಕ್ಷಿತ್ ಆ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದ. ಅವನ ಮನ ಪಶ್ಚಾತ್ತಾಪದಿಂದ ಮಡುಗಟ್ಟಿತ್ತು. ಆಸ್ಪತ್ರೆಯಲ್ಲಿ ಅವಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿಬಿಟ್ಟಿದ್ದನಲ್ಲ. ಆ ಮಗುವಿನ ಹುಟ್ಟಿನ ಬಗ್ಗೆಯೇ ಪ್ರಶ್ನೆ ಎತ್ತಿದ್ದಲ್ಲದೆ ಅವಳ ಚಾರಿತ್ರ್ಯವನ್ನೇ ನಿಂದಿಸಿದ್ದ. ತನ್ನ ದೊಡ್ಡಪ್ಪನನ್ನು ಕಂಡ ಮಗು ಅಮ್ಮನ ತೋಳಿನಿಂದ ಜಾರಿಕೊಂಡು ಅವನ ಬಳಿ ಓಡಿ ಬಂದಿತ್ತು. ತಕ್ಷಣ ಅವನನ್ನೆತ್ತಿಕೊಂಡನು ಕ್ಷಿತ್. ದೊಡ್ಡಮ್ಮ ಬೇಕು ನಂಗೆ, ಅವನ ಕೊರಳನ್ನಪ್ಪಿ ಕೇಳಿತು. ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯದ ಕಂದ ಮನೆಯ ತುಂಬ ದೊಡ್ಡಮ್ಮನಿಗಾಗಿ ಹುಡುಕಾಡಿ ಬೇಸರಗೊಂಡಿತ್ತು. ಮಥುರಾಳೊಂದಿಗೆ ಹೆಚ್ಚು ಬಾಂಧವ್ಯ ಬೆಳೆದು ಬಿಟ್ಟಿತ್ತಲ್ಲ. ಈಗ ಅವನೊಂದಿಗೆ ಆಟವಾಡಲು ಸಂಗಡಿಗರಿಲ್ಲ. ಬರ್ತಾರೆ ಪುಟ್ಟ,
ನಿನ್ನ ದೊಡ್ಡಮ್ಮ ಅವರ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದಾರೆ. ಅವರೂ ಅಪ್ಪ ಅಮ್ಮನ್ನ ಮಿಸ್ ಮಾಡಿಕೊಳ್ಳುತ್ತಾರೆ ಅಲ್ವಾ? ಬೇಗ ಬರ್ತಾರೆ. ಮಗುವಿನ ಕೆನ್ನೆಗೆ ಮುತ್ತಿಟ್ಟು ಹೇಳಿದವನ ಸ್ವರ ಭಾರವಾಗಿತ್ತು. ಅಷ್ಟರಲ್ಲಿ ಪ್ರಖ್ಯಾತ್ ಕೂಡ ಅಲ್ಲಿ ಹಾಜರಾದನು. ಮಗುವನ್ನು ಆಶಿಯ ಕೈಗಿಡುತ್ತಾ ಕಣ್ತೊಳೆದುಕೊಂಡವನು, ನನ್ನನ್ನು ಕ್ಷಮಿಸಿ. ಆಸ್ಪತ್ರೆಯಲ್ಲಿ ನಿಮ್ಮ ಬಗ್ಗೆ ಹಾಗೆಲ್ಲ ಮಾತನಾಡಬಾರದಿತ್ತು. ಮಥುರಾಗೆ ಹಾಗಾಯ್ತಲ್ಲ ಅನ್ನೋ ನೋವಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿಬಿಟ್ಟೆ. ಐ ಆಮ್ ಸಾರಿ ಎನ್ನುತ್ತಾ ಅವಳೆದುರು ಕೈ ಜೋಡಿಸಿದ್ದನು. ಅವನ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು. ನೋಡಿ, ಹೀಗೆಲ್ಲ ಕೈ ಮುಗಿಯಬೇಡಿ. ಅವತ್ತು ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ನನಗೆ ಗೊತ್ತು. ಇದಕ್ಕೆಲ್ಲ ಒಂದರ್ಥದಲ್ಲಿ ನಾನೇ ಕಾರಣ. ನನಗೆ ನಿಮ್ಮ ಮೇಲೆ ಯಾವುದೇ ಬೇಸರವಿಲ್ಲ ಎಂದಳು. ಆದರೂ ಅವನೆದೆಯ ನೋವು ಶಮನವಾಗಲಿಲ್ಲ. ಅಂದು ಅವಳನ್ನು ನಿಂದಿಸಿದ್ದು ಪದೇ ಪದೇ ನೆನಪಾಗಿ ಮನವನ್ನು ರಾಡಿಯಾಗಿಸಿತ್ತು. ಭಾರವಾದ ಹೆಜ್ಜೆಯನ್ನೆಳೆದುಕೊಂಡು ರೂಮಿಗೆ ಸೇರಿಕೊಂಡ. ಪ್ರಖ್ಯಾತ್, ಅವರ ಮನಸ್ಸೇಕೂ ಸರಿಯಿಲ್ಲ. ಹೋಗು, ಸಮಾಧಾನ ಮಾಡು ಎಂದಳು ಗಂಡನತ್ತ ತಿರುಗಿ. ಅವನು ತಲೆಯಾಡಿಸಿ ಅಣ್ಣನ ರೂಮಿಗೆ ನಡೆದ. ತಲೆಯ ಮೇಲೆ ಕೈಹೊತ್ತು ಗಾಢವಾದ ಯೋಚನೆಯಲ್ಲಿ ಕಳೆದು ಹೋಗಿದ್ದನು ಪರೀಕ್ಷಿತ್. ಮುಂದೇನು ಎಂಬ ಪ್ರಶ್ನೆ ಬೃಹದಾಕಾರವಾಗಿ ಅವನನ್ನು ಕಾಡತೊಡಗಿತ್ತು. ಮಗುವನ್ನು ಪಡೆದುಕೊಂಡರೆ ಮಡದಿಯೂ ಹಿಂದೆ ಬರುವಳೆಂದು ಗೊತ್ತಿದೆ. ಆದರೆ ತಾನು ನಿರಪರಾಧಿ ಎಂದು ಸಾಬೀತುಪಡಿಸುವುದು ಹೇಗೆ? ಕ್ಷಿತ್ ತಮ್ಮನ ದನಿಗೆ ತಲೆ ಎತ್ತಿ ನೋಡಿದನು. ಇಷ್ಟು ಹೊತ್ತು ತಡೆದಿಟ್ಟಿದ್ದ ಕಣ್ಣೀರು ಹೊರಚಿಮ್ಮಿತ್ತು. ತಲೆಗೇರಿದ್ದ ಒತ್ತಡ, ಮನಸ್ಸೇರಿದ ಸಂಕಟ ಎಲ್ಲವೂ ಅವನನ್ನು ನಿತ್ರಾಣವಾಗಿಸಿತ್ತು. ಅಣ್ಣ, ಹೀಗೆ ಅಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು ಆ ದಿನವೇ ಮಹಿಮಾ ಬಗ್ಗೆ ಎಚ್ಚರಿಕೆ ಕೊಟ್ಟು ಸಾರಿ ಸಾರಿ ಹೇಳಿದೆ. ಅವಳ ಬಗ್ಗೆ ಗಮನವಹಿಸಿ ನಿನ್ನ ಸಂಸಾರವನ್ನು ಕಾಪಾಡಿಕೋ ಅಂತ. ನನ್ನ ಮಾತನ್ನು ನೀನು ನಿರ್ಲಕ್ಷಿಸಿಬಿಟ್ಟೆ. ಈಗ ನೋಡು ಏನಾಗಿದೆ ಅಂತ. ನಿನ್ನ ಲೈಫಲ್ಲಿ ಹೇಗೆ ಆಟವಾಡಿಬಿಟ್ಟಳು ರಾಕ್ಷಸಿ ಎಂದವನ ಮುಖದ ನರಗಳು ಸಿಟ್ಟಿನಿಂದ ಸೆಟೆದುಕೊಂಡವು. ಅವಳು ಎದುರು ಬಂದರೆ ಕತ್ತರಿಸಿ ಬಿಡಬೇಕೆನ್ನುವಷ್ಟು ಕೋಪ. ಈಗೇನು ಮಾಡಲಿ ಪ್ರಖ್ಯಾತ್? 1 ತಿಂಗಳೊಳಗೆ ನನ್ನದು ತಪ್ಪಿಲ್ಲ ಎಂದು ಸಾಬೀತುಪಡಿಸದಿದ್ದರೆ ನನಗೆ ಡೈವೋರ್ಸ್ ಕೊಡುತ್ತಾಳಂತೆ. ಇಷ್ಟೇನಾ ಅವಳ ಪ್ರೀತಿ ಎಂದು ಕಣ್ಣೊರೆಸಿಕೊಂಡನು. 1 ತಿಂಗಳು ಸಾಕು ಬಿಡು. ಆ ಮಹಿಮಗೇಡಿದಿರುವ ಭೂತ ಬಿಡಿಸದಿದ್ದರೆ ನನ್ನ ಹೆಸರು ಬದಲಿಸಿಕೊಳ್ಳುತ್ತೇನೆ. ನೋಡು, ಎಲ್ಲ ಮುಗಿದು ಹೋಯ್ತು ಅಂತ ಗಂಡ ಸತ್ತ ಹೆಣ್ಣಿನ ಹಾಗೆ ತಲೆ ಮೇಲೆ ಕೈ ಹೊತ್ತು ಕೂರಬೇಡ. ನನಗೆ ಕೋಪ ಬರುತ್ತೆ. ನಿನಗೆ ಅತ್ತಿಗೆ ಬೇಕು ಅಂದರೆ ನಾನು ಹೇಳಿದ ಹಾಗೆ ಕೇಳು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅವಳಿಗೆ ಬುದ್ಧಿ ಕಲಿಸಬೇಕು ಅಂದರೆ ಅವಳ ದಾರಿಯಲ್ಲೇ ಹೋಗಬೇಕು ಎಂದು ಜೇಬಿಗೆ ಕೈ ತೂರಿಸಿ ತುಟಿ ಕೊಂಕಿಸಿ ನಕ್ಕನು ಪ್ರಖ್ಯಾತ್. ಚಿಕ್ಕಂದಿನಿಂದಲೂ ಪರೀಕ್ಷಿತ್ ಮೃದು ಸ್ವಭಾವದವನಾದರೆ ಪ್ರಖ್ಯಾತ್ ಘಾಟಿ ಹುಡುಗ. ಇಂತಹ ಕ್ರಿಮಿನಲ್ ಐಡಿಯಾಗಳನ್ನು ಮಾಡುವುದರಲ್ಲಿ ಭೂಪ. ಸರಿ, ಏನು ಮಾಡಬೇಕು ನಾನು? ಅವನ ಪಕ್ಕ ಕೂತು ತನ್ನ ಯೋಜನೆಯನ್ನು ಪೂರ್ತಿಯಾಗಿ ವಿವರಿಸಿದ ಪ್ರಖ್ಯಾತ್. ಅವನ ಮನಸ್ಸು ಮೊದಲಿಗೆ ಅದನ್ನು ಮಾಡಲು ಹಿಂದಕ್ಕೆಳೆಯಿತು. ಆದರೆ ಮಥುರಾಳನ್ನು ಹೇಗಾದರೂ ಪಡೆದುಕೊಳ್ಳಬೇಕಿತ್ತಲ್ಲ. ಸರಿ ಪ್ರಖ್ಯಾತ್, ಆದರೆ ಇದರಿಂದ ಮತ್ತೆ ಏನು ಎಡವಟ್ಟು ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಮತ್ತೆ ಏನಾದರೂ ಆಗಿ ನಾನು ಮಥುರಾ ಮಗುವನ್ನು ಶಾಶ್ವತವಾಗಿ ಕಳೆದುಕೊಳ್ಳುವಂತೆ ಆಗಬಾರದು. ಅವನಿಗೆ ಈಗಲೂ ಕೊಂಚ ಭಯ ಮಥುರಾಳ ಬಗ್ಗೆ. ಈಗಾಗಲೇ ತನ್ನನ್ನು ನಂಬದೆ ಬಿಟ್ಟು ಹೋಗಿದ್ದಾಳೆ. ಮತ್ತೆ ತಪ್ಪಾರ್ಥಗಳಿಗೆ ಎಡೆ ಮಾಡಿಕೊಡಲು ಅವನಿಗಿಷ್ಟವಿರಲಿಲ್ಲ. ಅದನ್ನೆಲ್ಲ ನಾನು ಮೊದಲೇ ಯೋಚಿಸಿದ್ದೇನೆ. ಈ 1 ತಿಂಗಳು ನೀನು ಯಾರ ಬಗ್ಗೆಯೂ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಬೇಡ. ನಿನಗೆ ಅತ್ತಿಗೆ ಬೇಕು ಅಂದರೆ ಇದನ್ನು ಮಾಡಲೇಬೇಕು. ಈ ವಿಷಯ ನಮ್ಮಿಬ್ಬರ ಮಧ್ಯೆಯೇ ಇದ್ದರೆ ಒಳ್ಳೆಯದು ಎಂದನು. ಅವನ ಮಾತಿನಿಂದ ತುಸು ಧೈರ್ಯ ಬಂದಿತ್ತು ಪರೀಕ್ಷಿತ್ಗೆ. ಮಹಿಮಾಳನ್ನು ಎದುರಿಸಲು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಂಡನು. ಅಂದು ರಾತ್ರಿ ಮಗುವನ್ನು ಮಲಗಿಸಿ ಆಸ್ಪತ್ರೆಯ ಕೆಲವು ರಿಪೋರ್ಟ್ಗಳನ್ನು ಪರೀಕ್ಷಿಸುವಲ್ಲಿ ನಿರತಳಾಗಿದ್ದಳು ಆಶಿ. ರೂಮಿಗೆ ಬಂದವನು ಮಡದಿಯನ್ನು ಕಂಡು ಅವಳಿಗೆ ತೊಂದರೆ ಕೊಡಲಿಚ್ಛಿಸದೆ ನಕ್ಕು ಮಗುವಿನ ಪಕ್ಕ ಮೈಚಾಚಿದನು. ತನ್ನ ಪುಟ್ಟ ತುಟಿಗಳನ್ನು ತುಸುವೇ ತೆರೆದು ಮುದ್ದಾಗಿ ಮಲಗಿದ್ದ ಮಗನನ್ನು ಕಣ್ತುಂಬಿಕೊಂಡು ಹಣೆಗೆ ಸೋಕಿಯೂ ಸೋಕದಂತೆ ಮುತ್ತಿಟ್ಟನು. ಡಾಕ್ಟ್ರೇ, 11 ಗಂಟೆ ಆಯಿತು. ಇನ್ನೂ ನಿಮ್ಮ ಕೆಲಸ ಮುಗಿದಿಲ್ಲವಾ? ಕರೆದನು ಮಡದಿಯನ್ನು. ಇಲ್ಲ ಪ್ರಖ್ಯಾತ್, ನೀನು ಮಲಗು. ನನ್ನ ಕೆಲಸ ಮುಗಿಯುವುದು ತಡವಾಗುತ್ತೆ ಎಂದವಳು ತಲೆ ಮೇಲೆತ್ತಲಿಲ್ಲ. ಕಣ್ಮುಚ್ಚಿ ನಿದ್ರಿಸಲೆತ್ನಿಸಿದ ಪ್ರಖ್ಯಾತ್. ಆದರೆ ನಿದ್ದೆ ಹತ್ತಲಿಲ್ಲ. ಮತ್ತೆ ಕಣ್ತೆರೆದು ನೋಡಿದನು. ಅವಳ ಕೆಲಸ ಮುಗಿಯುವ ಲಕ್ಷಣವೇ ಕಾಣುತ್ತಿಲ್ಲ. ಅವಳಿಗೂ ನಿದ್ದೆ ಇಳಿಯುತ್ತಿದೆ. ಆದರೆ ರಿಪೋರ್ಟ್ಸ್ ರೆಡಿ ಮಾಡಲೇಬೇಕಿದೆ. ಭಾರವಾಗಿ ಮುಚ್ಚಿಕೊಳ್ಳುತ್ತಿದ್ದ ರೆಪ್ಪೆಗಳನ್ನು ಬಲವಂತದಿಂದ ತೆರೆದಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದಳು. ಒಂದಷ್ಟು ಹೊತ್ತು ಅವಳನ್ನೇ ಗಮನಿಸಿದ ಪ್ರಖ್ಯಾತ್ ನಂತರ ಎದ್ದು ಹೊರ ನಡೆದನು. ಮತ್ತೆ ಬರುವಾಗ ಅವನ ಕೈಯಲ್ಲಿ ಕಾಫಿ ಲೋಟವಿತ್ತು. ಕಾಫಿಯನ್ನು ತಂದು ಮೇಜಿನ ಮೇಲಿರಿಸಿದನು. ಅಚ್ಚರಿಯಿಂದ ಕಣ್ಣರಳಿಸಿ ತಲೆ ಎತ್ತಿ ನೋಡಿದಳು ಆಶಿ. ಕುಡೀರಿ ಡಾಕ್ಟ್ರೇ, ತುಂಬ ಹೊತ್ತಿನಿಂದ ಕೆಲಸ ಮಾಡುತ್ತಿದ್ದೀರಾ. ಸ್ಟ್ರಾಂಗ್ ಆಗಿ ಕಾಫಿ ಮಾಡಿಕೊಂಡು ತಂದಿದ್ದೇನೆ. ನಿದ್ದೆ ಹೋಗುತ್ತೆ ಎಂದು ಹುಬ್ಬು ಕುಣಿಸಿದನು. ತಾವಿಬ್ಬರು ಪ್ರೇಮಿಸುತ್ತಿದ್ದ ದಿನಗಳು ಅವಳ ಕಣ್ಮುಂದೆ ಬಂದವು. ಆಗಲೂ ಅವನು ಇಷ್ಟೇ ಕಾಳಜಿ ಮಾಡುತ್ತಿದ್ದನಲ್ಲ. ಥ್ಯಾಂಕ್ ಯು ಪ್ರಖ್ಯಾತ್ ಎಂದು ತುಟಿಯರಳಿಸಿ ಕಾಫಿಯನ್ನು ಗುಟುಕೇರಿಸಿದಳು. ಅದೆಷ್ಟು ಸ್ವಾದ ತುಂಬಿತ್ತಲ್ಲಿ.
ಅವನು ಮಾಡಿದ ಕಾಫಿ ಕುಡಿದು ವರ್ಷಗಳೇ ಕಳೆದಿತ್ತು. ನನ್ನ ಗಂಡನ ಕೈಯಲ್ಲಿ ಏನೋ ಜಾದೂ ಇದೆ ಎಂದು ನಕ್ಕಳು. ಅವನು ಮೌನವಾಗಿ ಕುರ್ಚಿಯ ಮೇಲೆ ಕುಳಿತಿದ್ದವಳ ಹಿಂದೆ ನಿಂತು ಅವಳ ಕೊರಳು ಬಳಸಿದನು. ನೀನು ಹೀಗೆ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿ ಯಾರನ್ನು ಸಾಕಬೇಕಿದೆ? ಟೈಮ್ ಎಷ್ಟು ಅಂತ ನೋಡಿದ್ದೀಯಾ? ಹೀಗೆ ಆದರೆ ನಿನ್ನ ಆರೋಗ್ಯದ ಗತಿ ಏನು ಆಶಿ? ಬಂದು ಮಲಗು. ಅವನ ದನಿಯಲ್ಲಿ ಕೋಪ ಮಿಶ್ರಿತ ಕಾಳಜಿ. ಯಾರನ್ನೂ ಸಾಕಬೇಕಿಲ್ಲ ನಿಜ, ಆದರೆ ನಾನು ನನ್ನ ವೃತ್ತಿಯನ್ನು ಪ್ರೀತಿಸುತ್ತೇನಲ್ಲ, ಈ ಕೆಲಸ ಬಿಡಲು ಇಷ್ಟವಿಲ್ಲ. ಮಥುರಾ ಇದ್ದರೆ ಮಗುವನ್ನು ಅವಳೇ ನೋಡಿಕೊಳ್ಳುತ್ತಿದ್ದರು. ನನಗೆ ಸ್ವಲ್ಪ ಸುಲಭವಾಗುತ್ತಿತ್ತು. ಈಗ ಆಸ್ಪತ್ರೆ ಜೊತೆಗೆ ಮನೆಯ ಕೆಲಸಗಳನ್ನು ಮಾಡುವುದು ಸ್ಟ್ರೆಸ್ ಆಗುತ್ತಿದೆ ಪ್ರಖ್ಯಾತ್. ಸ್ವಲ್ಪ ದಿನ ಅಭ್ಯಾಸವಾದರೆ ಸರಿ ಹೋಗಬಹುದು ಎಂದವಳ ಮುಖದಲ್ಲಿ ಮುಗಿಯದ ಸುಸ್ತು. ಹೌದು ಆಶಿ, ಸ್ವಲ್ಪ ದಿನದಲ್ಲಿ ಅತ್ತಿಗೆ ಈ ಮನೆಗೆ ವಾಪಸ್ಸು ಬರುತ್ತಾರೆ. ಅಲ್ಲಿಯವರೆಗೆ ಸಹಿಸಿಕೊ ಎಂದು ಅವಳನ್ನು ಮೆಲ್ಲಗೆ ಎತ್ತಿಕೊಂಡನು. ಪ್ರಖ್ಯಾತ್, ಏನು ಮಾಡ್ತಿದ್ದೀಯಾ? ನಿನ್ನ ಮುಖ ನೋಡುತ್ತಿದ್ದರೆ ತುಂಬ ಆಯಾಸವಾಗಿರುವ ಹಾಗೆ ಕಾಣ್ತಿದ್ದೀಯಾ. ಈಗ ನಿದ್ದೆಗೆಟ್ಟಿದ್ದು ಸಾಕು, ಮಲಗು ಬಾ ಎನ್ನುತ್ತಾ ಅವಳನ್ನೆತ್ತಿ ತಂದು ಹಾಸಿಗೆಯ ಮೇಲೆ ಮಲಗಿಸಿದ್ದನು. ಪ್ರಖ್ಯಾತ್, ಅದು ತುಂಬ ಇಂಪಾರ್ಟೆಂಟ್ ರಿಪೋರ್ಟ್ಸ್, ನಾಳೆನೇ ಸಬ್ಮಿಟ್ ಮಾಡಬೇಕು. ಪ್ಲೀಸ್ ಬಿಡು, 10 ನಿಮಿಷ ಮುಗಿಸಿ ಬರುತ್ತೇನೆ. ಅವಳು ಬೇಡಿಕೊಂಡರೂ ಬಿಡದೆ ಮೆಲ್ಲಗೆ ಅವಳ ಧರಗಳ ಮೇಲೆ ಲಗ್ಗೆ ಇಟ್ಟನು. ಅವನ ಜೊಂಪೆ ಕೂದಲು ಅವಳ ಬೆರಳುಗಳಡಿ ನಲುಗಿತು. ತೃಪ್ತಿಯಾಗುವಷ್ಟು ಅಧರಗಳ ಜೇನುಂಡವನು ಅವಳಿಂದ ದೂರಾಗಿ, ಇವತ್ತು ಸುಸ್ತಾಗಿದ್ದೀಯಾ ಅಂತ ಬಿಡ್ತಿದ್ದೀನಿ. ಏನೇ ಕೆಲಸ ಇದ್ದರೂ ಬೆಳಿಗ್ಗೆ ಎದ್ದು ಮಾಡು, ಈಗ ಮಲಗು ಎಂದು ಕಣ್ಣು ಹೊಡೆದು ತುಂಟನಗೆ ಆಡುತ್ತಾ ಮಗುವಿನ ಮತ್ತೊಂದು ಬದಿಯಲ್ಲಿ ಬಂದು ಮಲಗಿದನು. ಅವಳ ಕದುಪುಗಳು ನಾಚಿಕೆಯಿಂದ ರಂಗೇರಿತ್ತು. ಮಹಿಮಾ ಹಾಗೂ ಪರೀಕ್ಷಿತ್ ಪ್ರೀತಿಸುತ್ತಿದ್ದ ದಿನಗಳಲ್ಲಿ ಪ್ರತಿದಿನ ಸಂಧಿಸುತ್ತಿದ್ದ ಜಾಗವದು. ಅಂದು ಅವಳಿಗೆ ಕರೆ ಮಾಡಿ ಬರಲು ಹೇಳಿದ್ದನು ಪರೀಕ್ಷಿತ್. ಇತ್ತ ಮಹಿಮಾಳಿಗೆ ಅವನು ಏಕಾಏಕಿ ಕರೆ ಮಾಡಿ ಭೇಟಿಯಾಗಲು ಯಾಕೆ ಹೇಳಿರಬಹುದೆಂಬ ಭಯ. ಅವನ ಹೆಂಡತಿಗೆ ನಕಲಿ ಫೋಟೋಗಳನ್ನು ಕಳುಹಿಸಿದ್ದು ನಾನೇ ಎಂದು ತಿಳಿದು ಹೋಯಿತೆ ಎಂಬ ದಿಗಿಲಿನಲ್ಲಿಯೇ ಅವನೆದುರು ಹಾಜರಾಗಿದ್ದಳು. ಅವನು ತನ್ನ ಮೇಲೆ ರೇಗಾಡಿದರೆ ಅವನಿಗೆ ಹೇಗೆ ತಿರುಗುತ್ತರ ನೀಡುವುದೆಂದು ಸಿದ್ಧಳಾಗಿಯೇ ಬಂದಿದ್ದಳು. ಆದರೆ ಅವಳ ಊಹೆ ತಲೆಕೆಳಗಾಗುವಂತೆ ಅವಳನ್ನು ಕಂಡ ಕೂಡಲೇ ಅವಳನ್ನಪ್ಪಿ ಅಳತೊಡಗಿಬಿಟ್ಟ ಪರೀಕ್ಷಿತ್. ಅವನ ಈ ನಡೆಯನ್ನು ನಿರೀಕ್ಷಿಸಿರದ ಮಹಿಮಾಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತೋಚದಾಯಿತು. ಕ್ಷಿತ್, ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ದೀಯಾ? ಪ್ಲೀಸ್ ಸಮಾಧಾನ ಮಾಡ್ಕೊ ಎಂದು ಅವನ ಬೆನ್ನು ನೀವಿದಳು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಹಿಮಾ. ಡ್ಯಾಡಿಯ ಮಾತಿಗೆ ಕಟ್ಟುಬಿದ್ದು ಆ ಮಥುರಾ ಜೊತೆ ಮದುವೆ ಆಗಬಾರದಿತ್ತು. ಈಗ ನನ್ನ ಮನೆಯವರ ಮುಂದೆ ನನ್ನ ಮರ್ಯಾದೆ ಕಳೆದಳು. ನೀನೇ ಹೇಳು ಹಿಮಾ, ನಮ್ಮಿಬ್ಬರೂ ಯಾವತ್ತಾದರೂ ಮೈಮರೆತು ಮೂವ್ ಆಗಿದ್ದೀವಾ? ಎಷ್ಟು ಪರಿಶುದ್ಧವಾಗಿತ್ತಲ್ಲವೇ ನಮ್ಮ ಪ್ರೀತಿ. ಆದರೆ ಅವಳು ಅನುಮಾನದ ಪಿಶಾಚಿ. ನಾವಿಬ್ಬರೂ ಒಟ್ಟಿಗೆ ಇರುವ ಫೋಟೋ ನೋಡಿ ನಮ್ಮ ನಡುವೆ ಅಕ್ರಮ ಸಂಬಂಧ ಇತ್ತು ಅಂತ ದೊಡ್ಡ ರಾದಂತ ಮಾಡಿ ಮನೆ ಬಿಟ್ಟು ಹೋಗಿದ್ದಾಳೆ. ಎಲ್ಲರ ಮುಂದೆ ನಾನು ಮಾಡದ ತಪ್ಪಿಗೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಳು. ಛೀ, ಅಂಥವಳನ್ನು ಮದುವೆಯಾಗಿ ನಿಜಕ್ಕೂ ತಪ್ಪು ಮಾಡಿದೆ. ಅವಳನ್ನಪ್ಪಿ ಕಣ್ಣೀರಿಟ್ಟವನ ನಟನೆ ಒಂದಿನಿತೂ ಅನುಮಾನ ಬಾರದಷ್ಟು ನೈಜವಾಗಿತ್ತು. ಅವನ ಮಾತುಗಳನ್ನು ಕೇಳಿ ಕುಣಿಯುವಷ್ಟು ಖುಷಿಯಾಗಿ ಬಿಟ್ಟಳು ಮಹಿಮಾ. ಈ ಕ್ಷಣಕ್ಕಾಗಿ ಪಿತೂರಿ ಮಾಡಿ ಅದೆಷ್ಟೋ ದಿನದಿಂದ ಕಾದಿದ್ದಳಲ್ಲ. ಏನು ಹೇಳ್ತಾ ಇದ್ದೀಯ ಕ್ಷಿತ್? ಇಷ್ಟೆಲ್ಲ ಆಯ್ತಾ? ನಿನ್ನ ಮೇಲೆ ಅನುಮಾನ ಪಟ್ಟಳ? ನಿನಗೆ ಹೆಂಡತಿಯಾಗುವ ಯೋಗ್ಯತೆ ಅವಳಿಗಿಲ್ಲ ಕ್ಷಿತ್. ತಾನು ಅಂದವಾಗಿದ್ದೀನಿ ಅಂತ ಅಹಂಕಾರ ಅವಳಿಗೆ. ತೆಳ್ಳಗೆ ಬೆಳ್ಳಗೆ ಇದ್ದಾಳೆ. ಮದುವೆಗೂ ಮುಂಚೆ ಅದೆಷ್ಟು ಜನರ ಜೊತೆ ಮಲಗಿದ್ದಳು ಯಾರಿಗೆ ಗೊತ್ತು. ನೀನು ನನ್ನನ್ನು ಬಿಟ್ಟು ಅವಳನ್ನು ಮದುವೆಯಾದಾಗ ತುಂಬ ಸಂಕಟವಾಗಿತ್ತು ಕ್ಷಿತ್. ಆದರೆ ನೀನು ಎಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ಸಮಾಧಾನ ಮಾಡಿಕೊಂಡೆ. ಆದರೆ ನಿನ್ನ ಬದುಕು ಹೀಗಿರುವುದನ್ನು ಕಂಡು ಬೇಸರವಾಗುತ್ತಿದೆ ಎಂದು ಹುಸಿ ಸಾಂತ್ವನ ನಟಿಸಿದಳು. ಮಥುರಾಳ ಬಗ್ಗೆ ಅವಳಾಡಿದ ಮಾತುಗಳನ್ನು ಕೇಳಿ ಅವನ ಮುಷ್ಟಿ ಬಿಗಿಯಿತು. ಆದರೆ ತಾಳ್ಮೆಗೆಟ್ಟರೆ ತನ್ನ ಯೋಜನೆ ಬುಡಮೇಲಾಗುತ್ತದೆ. ಮಹಿಮಾ, ಐ ಆಮ್ ಸಾರಿ. ನಿನಗೆ ಮೋಸ ಮಾಡಿದ್ದಕ್ಕೆ ನನಗೆ ತಕ್ಕ ಶಾಸ್ತಿಯೇ ಆಯಿತು. ಇಷ್ಟು ದಿನ ನಾನು ನಿನ್ನ ಪ್ರೀತಿಯನ್ನು ಅರ್ಥವನ್ನೇ ಮಾಡಿಕೊಳ್ಳಲಿಲ್ಲ. ನಿನ್ನನ್ನು ಮದುವೆಯಾಗಿದ್ದರೆ ನನಗೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಾನು ಮಥುರಾಗೆ ಡೈವೋರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ನೀನು ಒಪ್ಪಿದರೆ ನಾವಿಬ್ಬರೂ ಮದುವೆ ಆಗೋಣ. ಅವಳ ಕೈ ಹಿಡಿದು ಬಡಬಡಿಸಿದ್ದ ಪರೀಕ್ಷಿತ್. ತನ್ನ ಕಣ್ಣಾರೆ ತಾನೇ ನಂಬದಾದಳು ಮಹಿಮಾ. ಯಾರ ಪ್ರೀತಿ ಪಡೆಯಲು ಅವಳು ಅಷ್ಟೆಲ್ಲ ಕುತಂತ್ರ ಮಾಡಿದಳು, ಇಂದು ಅವನೇ ಒಲಿದು ಬಂದಿರುವನಲ್ಲ. ಎಸ್, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಕ್ಷಿತ್. ಐ ಲವ್ ಯು ಸೋ ಮಚ್. ನಿನ್ನ ನೆನಪಿನಲ್ಲಿ ಮದುವೆಯಾಗದೆ ಇಷ್ಟು ದಿನ ಕಾಯುತ್ತಿದ್ದೆ. ಆ ದೇವರು ನನ್ನ ಕಾಯುವಿಕೆಗೆ ಕೊನೆಗೂ ಫಲ ಕೊಟ್ಟ. ಕ್ಷಿತ್, ಆದಷ್ಟು ಬೇಗ ನಿನ್ನ ಹೆಂಡತಿಗೆ ಡೈವೋರ್ಸ್ ಕೊಡು. ನಾನು ನನ್ನ ಅಪ್ಪ ಅಮ್ಮನ ಜೊತೆ ಮಾತನಾಡುತ್ತೇನೆ. ಇಬ್ಬರೂ ಮದುವೆಯಾಗಿ ಈ ದೇಶ ಬಿಟ್ಟೇ ಹೊರಟು ಹೋಗೋಣ ಎಂದಳು ಉತ್ಸಾಹಿತಳಾಗಿ. ಅದೆಷ್ಟೇ ಬುದ್ಧಿವಂತ ಹೆಣ್ಣಾದರೂ ಅವನನ್ನು ಪಡೆದುಕೊಳ್ಳಬೇಕೆಂಬ ಕೆಟ್ಟ ಹಠ ಹಾಗೂ ಕುರುಡು ಪ್ರೀತಿಯ ಮುಂದೆ ಅವಳ ತಲೆ ಕೆಲಸ ಮಾಡದಾಯಿತು. ಸರಿ ಹಿಮಾ, ಅವಳನ್ನು ಒಪ್ಪಿಸುವುದಕ್ಕೆ ಸ್ವಲ್ಪ ಸಮಯ ಬೇಕು. ಡೈವೋರ್ಸ್ ಕೊಡು ಎಂದರೆ ನಕಾರ ಮಾಡುತ್ತಾಳೆ. ಅದಲ್ಲದೆ ಅವಳ ಹೊಟ್ಟೆಯಲ್ಲೊಂದು ಪಿಂಡ ಬೇರೆ ಬೆಳೆಯುತ್ತಿದೆ. ಅದನ್ನು ಮಧ್ಯೆ ತಂದು ಎಮೋಷನಲ್ ಆಗಿ ಕಟ್ಟಿಹಾಕಲು ನೋಡುತ್ತಿದ್ದಾರೆ ಅವಳ ಅಪ್ಪ ಅಮ್ಮ.
ಆ ಪಿಂಡವನ್ನು ತೆಗೆಸು ಅಂದರೂ ಒಪ್ಪುವುದಿಲ್ಲ ಅವಳು. ಅವಳಿಂದ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿಸಿಕೊಳ್ಳಲು ನನಗೆ ಸ್ವಲ್ಪ ಟೈಮ್ ಬೇಕು. ಸಿಟ್ಟಿನಲ್ಲೇ ಹೇಳಿದವನು ಕಣ್ಮುಚ್ಚಿ ಸಾರಿ ಕಂದ ಎಂದು ತನ್ನ ಮಗುವಿಗೆ ಮನದಲ್ಲೇ ಕ್ಷಮೆಯಾಚಿಸಿದ್ದ. ಎಷ್ಟು ಬೇಕಿದ್ದರೂ ಟೈಮ್ ತಗೋ ಕ್ಷಿತ್, ಆ ಪೀಡೆ ನಿನ್ನ ಜೀವನದಿಂದ ತೊಲಗುವವರೆಗೂ ನಾನು ಕಾಯುತ್ತೇನೆ ಎನ್ನುತ್ತಾ ಅವನೆದೆಗೊರಗಿದಳು ಮಹಿಮಾ. ಮುಂದುವರೆಯುವುದು.